ನವೆಂಬರ್ 29 ವಚನ ಸಾಹಿತ್ಯ, ದಾಸ ಸಾಹಿತ್ಯ ಮತ್ತು ಶರಣ ಸಾಹಿತ್ಯಗಳು ಕನ್ನಡ ಭಾಷೆಗೆ ವಿಶಿಷ್ಟ ಸಾಂಸ್ಕೃತಿಕ ಸೊಬಗನ್ನು ನೀಡಿದೆ ಎಂದು ಲಿಖಿತಪೂರ್ವ ತಹಸೀಲ್ದಾರ್ ಎನ್ ರಘುಮೂರ್ತಿ ಹೇಳಿದ್ದಾರೆ. ಅವರು ನಾಯಕನಹಟ್ಟಿ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಏರ್ಪಡಿಸಲಾಗಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಪ್ರಜಾರೋಹಣ ಮಾಡುವುದರೊಂದಿಗೆ ಉದ್ಘಾಟಿಸಿ ಮಾತನಾಡಿದರು. ನಮ್ಮ ನಾಡಿನ ಹಿರಿಯ ಕವಿ ಪುಂಗವರು ಕನ್ನಡ ಸಾಹಿತ್ಯವನ್ನು ಏರಳವಾಗಿ ಮತ್ತು ಉತ್ಕೃಷ್ಟವಾಗಿ ಕಾದಂಬರಿಗಳು, ಬರಹಗಳು ಮತ್ತು ವಿಮರ್ಶೆಗಳ ಮುಖಾಂತರ ಸಂಗ್ರಹಿಸಿಟ್ಟಿದ್ದಾರೆ. ಇವುಗಳನ್ನು ನಾವು ಓದದೇ ಇರುವುದು ಮತ್ತು ಮಕ್ಕಳಿಗೆ ಪರಿಚಯಿಸದೇ ಇರುವುದು ದೌರ್ಭಾಗ್ಯದ ಸಂಗತಿ. ಕನ್ನಡ ಭಾಷೆ ಉಳಿಯಬೇಕಾದರೆ ಇಂತಹ ಕಾದಂಬರಿಗಳನ್ನು ಮತ್ತು ವಿಮರ್ಶೆಗಳನ್ನು ಪ್ರತಿ ಮನೆಯ ಪ್ರತಿಯೊಬ್ಬರ ಸದಸ್ಯರಿಗೆ ಸಮೂಹದ ಮುಖಾಂತರ ಪರಿಚಯಿಸಿದಾಗ ಮಾತ್ರ ಕನ್ನಡ ಭಾಷೆಯ ಉಳಿವು ಆಗುತ್ತೆ. ಸಾಮಾಜಿಕ ಬದಲಾವಣೆಗೆ ಮತ್ತು ಮಾನವೀಯ ಮೌಲ್ಯಗಳಿಗೆ ದಾಸ ಮತ್ತು ಶರಣ ಸಾಹಿತ್ಯದ ಪ್ರಕಾರಗಳು ಮತ್ತು ವಚನಗಳು ಸಹಕಾರಿಯಾಗಿದೆ. ಇಂತಹ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯ ನಾಗರಿಕರು ಸಹಭಾಗಿತ್ವ ಅಗತ್ಯ. ಕನ್ನಡವೇ ಕನ್ನಡಿಗರಾಗಿರುವಂತಹ ಪ್ರತಿಯೊಬ್ಬರು ಕೂಡ ಸ್ವಯಂ ಪ್ರೇರಿತವಾಗಿ ಇಂತಹ ಕಾರ್ಯಕ್ರಮಗಳಿಗೆ ಭಾಗಿಯಾದಾಗ ಮಾತ್ರ ಕನ್ನಡ ಭಾಷೆಯ ಬಗ್ಗೆ ಗೌರವವನ್ನು ಉಳಿಸಿಕೊಂಡಂತಾಗುತ್ತೆ ಎಂದಿದ್ದಾರೆ. ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿಗೆ ನೂತನವಾಗಿ ಆಯ್ಕೆಯಾದಂತಹ ಎಂಟಿ ಮಂಜುನಾಥ್ ಮಾತನಾಡಿ, ಕನ್ನಡ ನಾಡಲ್ಲಿ ಇರುವಂತಹ ಪ್ರತಿ ಪ್ರಾಣಿ ಮತ್ತು ಪಕ್ಷಿಗಳು ಕೂಡ ಕನ್ನಡ ಭಾಷೆಯನ್ನು ಅನುಕರಿಸುವ ಭಾಷಾ ರೂಪದಲ್ಲಿ ಕೂಗುತ್ತವೆ. ಕನ್ನಡ ಭಾಷೆಯ ಪರಂಪರೆಯನ್ನ ಉಳಿಸಬೇಕಾಗಿದೆ ಎಂದಿದ್ದಾರೆ. ಇನ್ನು ಗೊಂತಗೋಲಮ್ಮನಹಳ್ಳಿಯ ಶಿಕ್ಷಕ ಜಿಎಂ ಜಯಣ್ಣ ಮಾತನಾಡಿ, ವ್ಯಾವಹಾರಿಕವಾಗಿ ಬೇರೆ ಭಾಷೆ ಮಾತನಾಡಿದ್ರೂ ಕೂಡ ಕನ್ನಡ ಭಾಷೆಯನ್ನ ಕಡ್ಡಾಯವಾಗಿ ಮನೆಯಲ್ಲಿ ಮಾತನಾಡಿದರೆ ಭಾಷೆಯನ್ನು ಉಳಿಸಲು ಮತ್ತು ಬೆಳೆಸಲು ಸಹಕಾರಿಯಾಗುತ್ತೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಒ ಶ್ರೀನಿವಾಸ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಮಂಜುನಾಥ ಗುಂತ, ಕೋಲಮ್ಮನಹಳ್ಳಿ ಜಿಎಂ ಜಯಣ್ಣ, ಮಂಜುನಾಥ್ ಗೌಡ್ರು, ನಾಯಕನಹಟ್ಟಿ ಹೋಬಳಿಯ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಆದ ಶ್ರೀಯುತ ಪ್ರಕಾಶ್, ಉಪಾಧ್ಯಕ್ಷರು ಆದ ಬೋರಯ್ಯ ಎನ್, ಗೌರವಾಧ್ಯಕ್ಷರು ಆದ ಶ್ರೀಯುತ ಟಿ ತಿಪ್ಪೇಸ್ವಾಮಿ, ಪ್ರಧಾನ ಕಾರ್ಯದರ್ಶಿಯಾದ ಸುರೇಶ್ ಎನ್, ಸಂಘಟನೆ ಕಾರ್ಯದರ್ಶಿಯಾದ ಓಬಯ್ಯ, ಯುವ ಘಟಕದ ಅಧ್ಯಕ್ಷರು ಆದ ಶಿವು, ಯುವ ಘಟಕದ ಉಪಾಧ್ಯಕ್ಷರು ಆದ ರಂಗನಾಥ್, ಸಂಘಟನಾ ಉಸ್ತುವಾರಿಗಳು ಆದ ಎಸ್ ಕಾಟಯ್ಯ, ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಆದ ಶ್ರೀಯುತ ತಿಪ್ಪೇಸ್ವಾಮಿ, ಪತ್ರಿಕಾ ಮಿತ್ರರು ಆದ ಶಿವಮೂರ್ತಿ, ಓಬಳೇಶ್ ಹರೀಶ್, ಪದಾಧಿಕಾರಿಗಳು ಆದ ಸೋಮಶೇಖರ್, ತಿಪ್ಪೇಸ್ವಾಮಿ, ಮನೋಜ್ ಕುಮಾರ್, ಮೋಹನ್ ಮತ್ತು ಸರ್ಕಾರಿ ಮಾದರಿ ಕಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಹಾಜರಿದ್ದರು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ಜನಸಮೂಹ ಉಪಸ್ಥಿತರಿದ್ದರು. ನಮ್ಮ ಜನ ಹೇಗೆ ಅಂದ್ರೆ ಮರದ ಕೆಳಗಡೆ ಕೂತ್ಕೊಂಡು ಈ ಒಂದು ಕಾರ್ಯಕ್ರಮ ನೋಡ್ತಾರೆ, ಯಾವುದೋ ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಈ ಕಾರ್ಯಕ್ರಮ ನೋಡ್ತಾರೆ. ಆದ್ರೆ ಕನ್ನಡಿಗರಾಗಿ ಈ ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗಬೇಕು ಅನ್ನೋ ಔದಾರ್ಯ ಅವರಿಲ್ಲ. ಇದು ನಮ್ಮ ಕರುನಾಡಿನ ದೌರ್ಭಾಗ್ಯ. ಆದ್ರೆ ಕನ್ನಡ ಮನಸ್ಸುಗಳಿದವಲ್ಲ, ಕನ್ನಡ ಮನಸ್ಸುಗಳು 90% ಕನ್ನಡ ಮನಸ್ಸು ಇರೋದ್ರಿಂದ ಯಾರೇ ಮರದ ಕೆಳಗಡೆ ಕೂರ್ಲಿ, ಯಾರೇ ಜಗದ ಮೇಲೆ ಕೂರ್ಲಿ, ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತೆ. ನಿಮಗೆಲ್ಲ ಗೊತ್ತಿದೆ, ಕನ್ನಡ ರಾಜ್ಯೋತ್ಸವ ಇವತ್ತು 1905, 1956 ಹಾಗೂ 1973 ಈ 3 ವರ್ಷಗಳನ್ನ ಕನ್ನಡಿಗರಾದ ನಾವು ಮರೆಯಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ವೆಂಕಟರಾಯರು 1905ರಲ್ಲಿ ಕರ್ನಾಟಕ ಏಕೀಕರಣದ ಒಂದು ದೀಕ್ಷೆಯನ್ನ, ಒಂದು ಕಂಕಣವನ್ನ ಕಟ್ಟಿದ್ರು. ಅದಕ್ಕನುಗುಣವಾಗಿ 1956ರಲ್ಲಿ ಕರ್ನಾಟಕ ಏಕೀಕರಣ ಆಯಿತು. ತದನಂತರ 1973ರಲ್ಲಿ ಕರ್ನಾಟಕ ಅಂತ ನಾಮಕರಣ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಕರ್ನಾಟಕದ ಕನ್ನಡ ಮನಸ್ಸುಗಳ ಜೀವಂತ ವ್ಯಕ್ತಿಗಳು, ಅವರು ವೆಂಕಟರಾಯರಿಂದ ಹಿಡಿದು ಅನಂತಮೂರ್ತಿವರೆಗೂ ನಿರಂತರವಾಗಿ ಕನ್ನಡದ ಅಭಿವೃದ್ಧಿಗೆ, ಕನ್ನಡದ ಅಸ್ಮಿತೆಗೆ, ಈ ಕನ್ನಡದ ಭಾಷೆಗೆ ಕೈಂಕರ್ಯವನ್ನು ತಗೊಂಡಿದೆ. ಇವತ್ತು ನಾವು ಮನಗಾಣಬೇಕು ಏನು ಅಂತ ಹೇಳಿದ್ರೆ, ನಮ್ಮ ಈ ಒಂದು ಕನ್ನಡ ಸಾಹಿತ್ಯದಲ್ಲಿ ಅಪಾರವಾದ ಒಂದು ಸಾಹಿತ್ಯದ ಸಂಪತ್ತಿದೆ. ಈ ಸಂಪತ್ತನ್ನು ನಾವು ಬಳಕೆ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯಗೆ ಬದುಕಕ್ಕೆ ದುಡ್ಡು ಬೇಕು. ಆ ದುಡ್ಡು ಖಜಾನೆನಿದೆ, ಅವನ ಜೋಬಲ್ಲಿ ಕೀ ಇದೆ. ಕೀ ತಗೊಂಡು ಖಜಾನೆ ಓಪನ್ ಮಾಡಿ ದುಡ್ಡು ಖರ್ಚು ಮಾಡೋ ಔದಾರ್ಯ ಅವನಿಗಿಲ್ಲ. ಹಾಗೇನೆ ನಮ್ಮಲ್ಲೂ ಕೂಡ ಹೇರವಾದ ಈ ಸಾಹಿತ್ಯ ಸಂಪತ್ತಿದೆ. ಈ ಸಾಹಿತ್ಯ ಸಂಪತ್ತನ್ನು ಓದ ಔದಾರ್ಯಗಳು ನಮಗಿದೆ. ಹಾಗೇನೆ ಇಡೀ ವಿಶ್ವದಲ್ಲಿ 8 ಜ್ಞಾನದ ಪ್ರಶಸ್ತಿಯನ್ನ ಕನ್ನಡ ಭಾಷೆಗೆ ಬಂದಿಲ್ಲ. ಎಂತೆಂಥ ಕವಿಗಳು, ರಾಘವಂತ ಇರ್ಬೋದು, ಕುಮಾರವ್ಯಾಸನ ಬದುಕಿನ ಭಾರತ ಎಂಥ ಕಾವ್ಯ ಅದು. ಡಿ ವಿ ಗುಂಡಪ್ಪನವರು, ಮಾಸ್ತಿ ವೆಂಕಟೇಶಯ್ಯಂಗರು, ದಾರಾ ಬೇಂದ್ರೆಯವರು, ಕುವೆಂಪುರವರು, ವಿ ಕೃ ಗೋಕಾಕ್ ಅವರು, ಅನಂತಮೂರ್ತಿ ಅವರು ಎಂತೆಂಥ ಕಥೆಗಳನ್ನ, ಎಂತೆಂಥ ವಿಮರ್ಶೆಗಳನ್ನ, ಎಂತೆಂಥ ಕಾದಂಬರಿಗಳನ್ನ ಈ ಸಮಾಜಕ್ಕೆ ಕೊಟ್ಟಿದ್ದಾರೆ. ಅಷ್ಟೇ ಯಾಕೆ, ನಮ್ಮ ಈ ನೆಲದಲ್ಲಿ ಹುಟ್ಟಿದಂಥ ಬಿಳಿಗಿರಿ ಕೃಷ್ಣಶಾಸ್ತ್ರಿಗಳು ಇರ್ಬೋದು, ತಾರಾ ಸುಬ್ರಾಯ ಇರ್ಬೋದು, ಇವರೆಲ್ಲ ಏನು ಈ ನೆಲದ, ಈ ಜಿಲ್ಲೆಯ, ಈ ಗಂಡು ಮೆಟ್ಟಿನ ನಾಡಿನ ಈ ವೀರ ಪರಂಪರೆಯ
ಈ ಮದಕರಿ ನಾಯಕ ದುರ್ಗದ ಇವರ ಎಲ್ಲ ಇತಿಹಾಸವನ್ನ ಎಳೆ ಎಳೆಯಾಗಿ ಕಾದಂಬರಿಗಳಲ್ಲಿ ಬಿಡಿಸಿಟ್ಟಿದ್ದಾರೆ. ಅದನ್ನ ಓದುವಂತ ಔದಾರ್ಯ ನನಗಿಲ್ಲ. ಇವತ್ತು ಕನ್ನಡ ಭಾಷೆ ಶ್ರೀಮಂತವಾಗಬೇಕು ಅಂತ ಹೇಳಿದ್ರೆ ನಮ್ಮ ಶರಣ ಸಾಹಿತ್ಯ, ವಚನ ಸಾಹಿತ್ಯ, ದಾಸ ಸಾಹಿತ್ಯ ಎಷ್ಟು ಅದ್ಭುತವಾದ ಈ ಒಂದು ನಾಡಿಗೆ ಈ ಒಂದು ಬದಲಾವಣೆಗೆ, ಈ ಒಂದು ನಾಡಿಗೆ, ಈ ಕನ್ನಡ ಮಣ್ಣಿಗೆ ಮೆರಗನ್ನ ಕೊಟ್ಟು ಒಳ್ಳೆಯ ಸ್ಪರ್ಶವನ್ನು ನೀಡಿದ್ದಾರೆ. ಸೊ ಅಂತ ದಾಸ ಸಾಹಿತ್ಯ ಇರ್ಬೋದು, ಶರಣ ಸಾಹಿತ್ಯ ಇರ್ಬೋದು, ವಚನ ಸಾಹಿತ್ಯ ಇರ್ಬೋದು, ಇವನ್ನು ಬಸವಣ್ಣನವರು ಕಳಬೇಡ ಕುಳಬೇಡ ಉಸಿಯ ನುಡಿ ಸ್ವಲ್ಪ ಧ್ವಜ ಹಿಂಗೆ ಇದು ಮಾಡ್ಕೊಳ್ರಿ. ಈಗ ಮೈಕ್ ನೋಡಗೆ ಶುರು ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಮೂಲೇರಿಯ ಮಕುಟದ ನವಮಣಿಯೇ, ಗಂಧದ ಚಂದದ ವಣ್ಣಿನ ಗಣಿಯೇ, ರಾಘವ ಮನಸ್ಸು ಜನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಡುಳ ವೇಷದ ಘೋಷ, ಜನನಿಯ ಜೀವವು ಲಿಂಗಾವೇಶ, ಹಸುರಿನ ಲಿಂಗಯ ಕೊರಳಿನ ಮಾಲೆ, ಕಪಿಲಕ ಚಂದ್ರನ ಗೌತಮ ಜನನುತ ಭಾರತ ಜನನಿಯ ತನುಜಾತೆ, ಶಂಕರ ರಮಣುತ ವಿದ್ಯಾರಣ್ಯ. ತಾಯಿ ಭುವನೇಶ್ವರಿ, ತಾಯಿ ಭುವನೇಶ್ವರಿ, ಭಾರತಾಂಬೆಗೆ, ಭಾರತಾಂಬೆಗೆ. ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಹೋಬಳಿ ಘಟಕದ ಎಲ್ಲ ಪದಾಧಿಕಾರಿಗಳು ಈ ದಿನ 3ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಈ ಒಂದು ಪುಣ್ಯ ಭೂಮಿನಲ್ಲಿ ಆಯೋಜಿಸಿದ್ದಾರೆ. ಈ ಒಂದು ಸಮಾರಂಭಕ್ಕೆ ಉಪಸ್ಥಿತಿರುವಂತಹ ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರಾದಂತಹ ಮಂಜಣ್ಣನವರೇ ಹಾಗೂ ಪ್ರಕಾಶ್ ರವರೇ, ಈ ಒಂದು ಹೋಬಳಿ ಘಟಕದ ಅಧ್ಯಕ್ಷರಾದ ಪ್ರಕಾಶ್ ರವರೇ ಹಾಗೂ ಪಟ್ಟಣ ಪಂಚಾಯತಿಯ ಮುಖ್ಯ. ಇವತ್ತು ನಾವು ಹೇಳ್ತೀವಿ 365 ದಿವಸನೂ ಕೂಡ ನವೆಂಬರ್ 1ನೇ ತಾರೀಕಲ್ಲ, ನವೆಂಬರ್ ತಿಂಗಳು ಪೂರ್ತಿ ಅಲ್ಲ, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಕರುನಾಡಿನಲ್ಲಿ 365 ದಿವಸನೂ ಕೂಡ ಈ ಒಂದು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಬೇಕು ಅನ್ನೋದು ನನ್ನ ಅಭಿಮತ. ಆ ನಿಟ್ಟಲ್ಲಿ ಇವತ್ತು ಈ ಸಮಾರಂಭ ನಾಯಕಿ ಪಟ್ಟಣದಲ್ಲಿ 2ನೇ ಸಮಾರಂಭ. ಕಳೆದ ವಾರ ಒಂದು ಸಮಾರಂಭವನ್ನು ನಾವು ಆಚರಣೆ ಮಾಡಿದ್ವಿ, ಈಗ 2ನೇ ಸಮಾರಂಭ. ಇವತ್ತಿನ ದಿನ ನಾವೆಲ್ಲರೂ ಕೂಡ ಪುನರಾವಲೋಕನ ಮಾಡ್ಕೋಬೇಕು. ಕನ್ನಡವನ್ನ, ಕನ್ನಡ ಭಾಷೆಯನ್ನ, ಕನ್ನಡ ಅಸ್ಮಿತೆಯನ್ನ ಉಳಿಸೋದಿಕ್ಕೆ, ಬೆಳೆಸೋದಿಕ್ಕೆ ನಾವು ಏನು ಕ್ರಮ ತಗೊಂಡಿದ್ದೀವಿ, ನಮ್ಮ ಈ ಕನ್ನಡ ಉಸಿರು ಅಂತ ನಾವು ಹೇಳ್ತೀವಿ. ಆದರೆ ಈ ಕನ್ನಡವನ್ನು ವೈಭವೀಕರಿಸೋಕ್ಕೆ ನಮ್ಮ ಕಮಿಟ್ಮೆಂಟ್ ಏನು, ನಮ್ಮ ಔದಾರ್ಯತೆ ಏನು, ನಮ್ಮ ನಡವಳಿಕೆ ಏನು ಅನ್ನೋದ ಇವತ್ತು ನಾವೆಲ್ಲರೂ ಕೂಡ ಮನಗಾಣಬೇಕು. ಹೇಗೆ ಅಂತ ಹೇಳಿದ್ರೆ ಕನ್ನಡ ಭಾಷೆ ಅಂತದ್ದು, ಆ ಕನ್ನಡ ಭಾಷೆ ಅಭಿಮಾನದಲ್ಲಿ ದಿನಂಪ್ರತಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಆದರೆ ನಮ್ಮ ನಾಗರಿಕರು, ನಮ್ಮ ಜನ ಹೇಗೆ ಅಂದರೆ ಮರದ ಕೆಳಗಡೆ ಕೂತ್ಕೊಂಡು ಈ ಒಂದು ಕಾರ್ಯಕ್ರಮ ನೋಡ್ತಾರೆ, ಯಾವುದೋ ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಈ ಕಾರ್ಯಕ್ರಮ ನೋಡ್ತಾರೆ. ಆದರೆ ಕನ್ನಡಿಗರಾಗಿ ಈ ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗಬೇಕು ಅನ್ನೋ ಔದಾರ್ಯ ಅವರಿಲ್ಲ. ಇದು ನಮ್ಮ